ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ ನಿಮ್ಮ ಮೇಲೆ ನಿಮ್ಮ ಪ್ರಶ್ನೆ ಇಲ್ಲ, ನಿಮ್ಮ ಪ್ರಶ್ನೆ ನಾವು ಉತ್ತರ ಕೊಡಕ್ಕಾಗಿಲ್ಲ. ಇಲ್ಲ ಶ್ರುತಿ ನೀವು ಹೇಳಿದ್ರಿ ಈಗ ಹಗ್ಗ ಜಗ್ಗಾಟ ಇದಿದೆ, ಮಾತುಕತೆ ಇದೆಲ್ಲ ಹೇಳಿದ್ರಲ್ಲ, ನಿಜ ಇದೆ. ಏನಿದೆ, ಈ ಸರ್ಕಾರ 139 ಶಾಸಕರನ್ನ ಹೊಂದಿದೆ, 5 ವರ್ಷ ಇದೆ. ಹಾಗಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಆದಿಯಾಗಿ ಮಂತ್ರಿಗಳಾಗ್ಲಿಕ್ಕೂ ಕೂಡ ಬಹಳ ಶಾಸಕರು ತುಂಬಾ ತುದಿಗಾಲಲ್ಲಿ ನಿಂತಿದ್ದಾರೆ, ರೀಶಫಲ್ ಕಾಯ್ತಾ ಇದ್ದಾರೆ. ಈ ತರದೆಲ್ಲ ಇದ್ದೇ ಇದೆ. 2028 ಚುನಾವಣೆ ಬರ್ತಲ್ಲ, ಚುನಾವಣೆ ನಮ್ಗೆ ದಿಕ್ಸೂಚಿನೂ ಇದೆ ನಮಗೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ 5 ಕೋಟಿ ಜನಕ್ಕೆ ಬೆನಿಫಿಷರೀಸ್ ಇದ್ದಾರೆ. ಮುಂದಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಬಲವಾದ ಭರವಸೆ ಇದೆ. ಹಾಗಾಗಿ ಜನಗಳು ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದೇ ಇದ್ದಾರೆ, ಈಗಲಿಂದನೇ ಶುರುವಾಗಿದ್ದಾರೆ. ಆದರೆ ಈ ಇಬ್ರು ಎಷ್ಟೇ ಜಗ್ಗಾಟ ಇದ್ರು ಕೂಡ, ಮೊನ್ನೆ ನಾವು ಹಾವೇರಿನಲ್ಲಿ ಕಾರ್ಯಕ್ರಮ ನೋಡಿದ್ವಿ. 1 ಲಕ್ಷ ಭೂ ರೈತರಿಗೆ ನಾವು ಹಕ್ಕುಪತ್ರ ಕೊಟ್ವಲ್ಲ, ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗೆ ಕೆಲಸ ಮಾಡಿದ್ದು. ಅಂದ್ರೆ ಇಬ್ರು ಒಟ್ಟಾಗೇನೆ ಒಂದು ವರ್ಷದಲ್ಲಿ 100 ಕಾರ್ಯಕ್ರಮಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ರಾಜ್ಯದ ಹಿತ ಮುಖ್ಯ. ಅಧಿಕಾರದ ಆಸೆ ಯಾರಿಗಾರು ಇರ್ಬೋದು. ತೆರೆ ಮುಂದೆ ತೆರೆ ಹಿಂದೆ ಬೇರೆ ರೀತಿ ಅಧಿಕಾರ ಏನೇ ಮಾಡ್ಲಿ, ಬಟ್ ಜನತೆಗೋಸ್ಕರ ನಂಬರ್ 1 ಪ್ರಯಾರಿಟಿ ಜನತೆ. ಅವ್ರಿಗೋಸ್ಕರ ಕೆಲಸ ಮಾಡೋರಿಗೆ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತಾರೆ. ನಾನು ನಿಮ್ಗೆ ಪ್ರಶ್ನೆ ಇರೋದು, ತಾವು ಕೇಳ್ತಾ ಇರುವಂತದ್ದು, ನೀವೇ ಅದು ಹೆಡ್ಲೈನ್ಸ್ ಹಾಕಿದ್ದೀರಾ, ಫಾರಿನ್ ಟ್ರಿಪ್ ಯಾವುದು, ಶೋಕಿ ಫಾರಿನ್ ಟ್ರಿಪ್ ಅಂತ. ನಾವು ಕೇಳ್ತಾ ಇದೆಲ್ಲ ಪ್ರಾರಂಭ ಆಗಿದ್ದೆ ಯಾವಾಗ? ನಿಮ್ ಕುರ್ಚಿ ಕಿತ್ತಾಟದಿಂದ. ನಾವು ಒಂದೇ ಕೇಳೋದು ಮೇಡಮ್, ನಿಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂತ H.C. ಮಾದೇಪನವರು ನಿಮ್ಗೆ ಹೇಳಿದಂತದ್ದು ನಾಯಿ ಯಾರು, ಬಾಲ ಯಾರು, ಯಾರ್ಯಾರು ಅಂತ ಅಂದ್ಬಿಟ್ಟು ಕೇಳಿದ್ರು. ಬೇಕಾಗಿಲ್ಲ, ಸ್ಪಷ್ಟೀಕರಣ ಬೇಕಾಗಿಲ್ಲ. ಅಂಡರ್ಸ್ಟೂಡ್. ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ರೆ ಬಿಸಿ ತುಪ್ಪ ನಾಗಪುರದವ್ರಿಗೆ ತೆಗಿಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಕಾಂಗ್ರೆಸ್ನ ಬೀದಿ ನಾಯಿಗಳು ಅಂತ ಕರೀತಾ ಇದ್ದಾರಲ್ಲ, ಯಾರು ಕರೀತಾ ಇಲ್ಲ. ಬಿಜೆಪಿ 1 ನಿಮಿಷ ಸರ್, 1000 ದಿನದಲ್ಲಿ 1000 ಸುಳ್ಳು ಹೇಳಿ ನಡೆಸುವಂತ ಅತ್ಯಂತ ಕೆಟ್ಟ ಸರ್ಕಾರ. 1000 ದಿನಗಳಲ್ಲಿ 1000 ಯೋಜನೆಗಳು, ಸಾಲ ಮಾಡಿರೋದು 5 ಕೋಟಿ ಜನತೆಗೆ ಅನುಕೂಲ ಯೋಜನೆ ತಂದಿರ್ತಕ್ಕಂಥ ಏಕೈಕ ಸರ್ಕಾರ ಭಾರತದಲ್ಲಿರೋದು. ನರೇಂದ್ರ ಮೋದಿ ಕೂಡ ನಮ್ಮನ್ನೇ ಕಾಪಿ ಮಾಡ್ತಿದ್ದಾರೆ, ಮೋದಿಗೆ ಗ್ಯಾರಂಟಿ ಅಂತ. ಅದನ್ನೇ ಕೇಳ್ತಿದ್ದಾರೆ. ಲೆಕ್ಕ ಕೊಡ್ತಾ ಇಲ್ವಲ್ಲ ಸರ್ ವಿಪಕ್ಷ ನಾಯಕರು? ಖಾಲಿ ಪೇಪರ್ ಹಿಡ್ಕೊಂಡ್ ಬಂದು ಮಾತಾಡ್ತಾರೆ ಸದನದಲ್ಲಿ. ಕೋಟಿ ಗೃಹಲಕ್ಷ್ಮಿ ದುಡ್ಡು ಇಲ್ಲ ಅಂತ ಅವಾಗ್ಲೇ ಹೇಳ್ದೆ. ಅಕ್ಕಿ ದುಡ್ಡು ಅವ್ರು ಕ್ಯಾಚ್ ಪುಣ್ಯ ಅದಕ್ಕೂ ಇದಿಲ್ಲ, ರಿಪ್ಲೈ ಇಲ್ಲ. ನಾನು ಇವತ್ತು ಕೇಳ್ತಾ ಇದ್ದೀನಿ ನಟರಾಜ್ ಗೌಡ್ರಿಗೆ, ನಿಮ್ ಮುಖ್ಯಮಂತ್ರಿ ಕೇಳ್ರಿ, ಮಾರ್ಚ್ 6ನೇ ತಾರೀಕು ಶ್ವೇತ ಪತ್ರ ಹೊರಡಿಸಿ ಏನೇನಾಗಿದೆ, ಸರ್ಕಾರದ ಶಿಸ್ತಿನ ಸಿಪಾಯಿ ಮತ್ತೆ ಆರ್ಥಿಕ ತಜ್ಞ ಮತ್ತೆ ಅರ್ಥ ಮಾಡ್ಕೊಳಕ್ ಕೇಳಿ, ಓದಕ್ ಕೇಳಿ, ಏನಿದೆ ಅಂತ ಗೊತ್ತಾಗ್ತದೆ. ಸಾಲ ಮೋದಿ ಮಾಡಿದ್ದಾರೆ, 210 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಈ ಭಾರತೀಯರ ಮೇಲೆ ಸಾಲವನ್ನ ಓಡಿಸಿ ತಾನು ಕೆಲವೇ ಕೆಲವು ಉದ್ಯಮಿಗಳ ಗುಲಾಮಗಿರಿ ಮಾಡ್ತಾ ಇದ್ದಾರೆ. ಅದು ಆಗಿರ್ತಕ್ಕಂಥ ದೇಶದಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಕೊಡ್ತಾ ಇಲ್ಲ. 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹೋದ್ರೆ ನಮಗೆ ಬರೀ 50,000 ಕೋಟಿ ಕೊಡ್ತಾ ಇದ್ದಾರೆ. ರೈಲ್ವೆ ಯೋಜನೆಯಲ್ಲಿ ಈ ಬಾರಿ ಕರ್ನಾಟಕ ಅನ್ಯಾಯ ಮಾಡಿದ್ದಾರೆ. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಅನುಕೂಲ ಮಾಡಿದ್ದಾರೆ. ಕರ್ನಾಟಕವನ್ನ ಕಡೆಗಣಿಸಿದ್ದಾರೆ, ಕೊನೆ ಭಾಗದಲ್ಲಿ ಇಕ್ಕಿದ್ದಾರೆ. 880 ಕೋಟಿ ಡಿಫರೆನ್ಸ್ ಗೊತ್ತಾಗುತ್ತೆ. ಅವಾಗಿನ ಬಜೆಟ್ ಈಗಿನ ಬಜೆಟ್ ಸರ್ ಏನಾದ್ರು ಹೋರಾಟ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಜನರ ಹತ್ರ ಹೋಗ್ತೀರಾ, ಈ ವಿಚಾರಗಳನ್ನ ಇಟ್ಕೊಂಡು? ಬಿಜೆಪಿ ಮನೆ ನಿಲ್ಸ್ಕೆ ಬರಲ್ಲ, ಕೆಲಸ ಮಾಡಕ್ಕೆ ಮನೆಯಲ್ಲಿ ಜನರ ಜೊತೆಗೇ ಇರೋದು. ಆದ್ರೆ ಮನೆಯಲ್ಲಿ ಮಲಗಿರ್ತಾರೆ, ಸರ್ಕಾರ ಇದು ಸರ್ಕಾರ ಮೇಡಮ್. ಇವ್ರಿಗೆ ಏನ್ ಉಗಿದ್ರು ಬಿಜೆಪಿ ಶಾಸಕರು ಕೆಲಸ ಮಾಡಿದ್ರು, ಎಮ್ಮೆ ಅಂತ ದಪ್ಪ ಚರ್ಮದ ಸರ್ಕಾರ. ಬಿಜೆಪಿ ಶಾಸಕರು, ಸಂಸದರು ಯಾವತ್ತೂ ಜನಗಳ ಮಧ್ಯೆ ಬರೋದಿಲ್ಲ, ಮನೆಯಲ್ಲಿ ಮಲಗಿರ್ತಾರೆ, ಐಷಾರಾಮಿ ಜೀವನ ನಡೆಸ್ತಾರೆ, ಜನಗಳ ಕೈ ಸಿಗೋದಿಲ್ಲ. ಇದು ಇರ್ತಕ್ಕಂಥ ವಸತಿ. ಈ ದಿನ ಕಾನೂನು ಸುವ್ಯವಸ್ಥೆ ನಿಮಗೆ ಒಂದಕ್ಕೂ ಸೈದಿಲ್ಲ. ನಮ್ಗೆ ಗೊತ್ತಿಲ್ಲ ಅನ್ನುವಂತ ಹೋಮ್ ಮಿನಿಸ್ಟರ್ ಪಾಪ, ಅವ್ರಿಗೆ ನನ್ಗೆ ಗೊತ್ತಿಲ್ಲ ಅಂತ ಒಂದು ದೊಡ್ಡ ಪದವಿನ ಕೊಟ್ಬಿಡ್ಬೇಕು. ಹೋಮ್ ಮಿನಿಸ್ಟರ್ ಅಂತ ಹೇಳ್ಬಾರ್ದು ಪಾಪ. ಮೇಡಮ್, ಇವತ್ತು ಭಾರತದಲ್ಲಿ ಅಂತ ದೊಡ್ಡ ಸಮಿಟ್ ಆಗ್ತಾ ಇದೆ ಲಾಸ್ಟ್ 2 ದಿನದಿಂದ. ನಮ್ಮ IT ಬಿಡಿ ಸಚಿವರು ಬರೀ RSS ನ ಬೈಕೊಂಡೇ ತಿರುಗ್ತಾ ಇದ್ದಾರೆ. ಪ್ರಪಂಚ
ದೇಶಕ್ಕೆ ಅನ್ನೋದು ಅಲ್ಲ ಒಂದು ಇದಿಲ್ಲ. ಸ್ಟಾರ್ಟ್ಅಪ್ ಅಲ್ಲಿ ಐಟಿ ಎಕ್ಸ್ಪೋರ್ಟ್ ಅಲ್ಲಿ ಬೆಂಗಳೂರು ನಂಬರ್ 1, ಕರ್ನಾಟಕ ನಂಬರ್ 1. ನಮ್ಮ ಕಾರಣವಾಗಿ ಬಿಜೆಪಿ ಇದ್ದಾಗ ಯಾವ ಒಂದೇ ಒಂದು ಕಂಟ್ರಿ ಬಂದಿಲ್ಲ. ಬಿಜೆಪಿ ಇದ್ದಾಗ ಒಂದೇ ಒಂದು ಕಂಟ್ರಿ ಬಂದಿಲ್ಲ. ಬಿಜೆಪಿ 4 ಜನ ಮುಖ್ಯಮಂತ್ರಿ ಸಚಿವರೇ, ಬಿಜೆಪಿ 4 ಜನ ಮುಖ್ಯಮಂತ್ರಿಗಳಾಗಿದ್ರು. ಯಾರಾದ್ರೂ ಐಟಿ ಕೊಡುಗೆ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಐಟಿ ಬಿಲ್ಡಿಂಗ್ ಕೊಡುಗೆ ಕೊಟ್ಟಿರೋದು. ಕಾಂಗ್ರೆಸ್ ಕಾರಣವಾಗಿ ಇವತ್ತು ಕರ್ನಾಟಕ ಐಟಿ ನಲ್ಲಿ ಎಕ್ಸ್ಪೋರ್ಟ್ ನಂಬರ್ 1 ಇದೆ, ನಮ್ಮಲ್ಲಿ ಸ್ಟಾರ್ಟ್ಅಪ್ ನಂಬರ್ 1 ಇದೆ, ವುಮೆನ್ ಎಂಟರ್ಪ್ರೈಸ್ ನಂಬರ್ 1 ಇದೆ. ಪ್ರಶ್ನೆ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ತಡ್ರಿ ಸರ್, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ, ಜಸ್ಟ್ RSS ಮಾತ್ರ ಅವ್ರ ಕಣ್ಣಿಗೆ ಕಾಣಿಸ್ತಾ